ನಮಸ್ತೆ ಗೈಸ್, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸೇಮ್ ಅದೇ ಸೆಕೆಂಡ್ ಪಿ ಯು ಸಿ ಟಾಪಿಕ್ ಮೇಲೆ ಒಂದು ನಾರ್ಮಲ್ ಡಿಫ್ರೆನ್ಷಿಯೇಷನ್ ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ಓಕೆನಾ? ಓಕೆ, ಫಸ್ಟ್ ನಾನು ಕ್ವಶನ್ ಬರ್ಕೊತೀನಿ. y = 3 cos log x plus 4 show that x into y2 into y1 plus = 0. ಓಕೆ ಗೈಸ್, ಇದು ನೆಕ್ಸ್ಟ್ ಈಗ ಇದೇನು ಮಾಡಬೇಕಂದ್ರೆ ಫಸ್ಟು ಸ್ಟಾರ್ಟಿಂಗು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಬೇಕು. ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಈ ಥರ ಬರ್ಕೊತೀನಿ ನಾನು. ಡಿಫ್ರೆನ್ಷಿಯೇಷನ್ ಅಂದರೆ ಇದು y ಇದ್ದಿದ್ದೇನಾಗುತ್ತೆ y1 ಆಗುತ್ತೆ. ಸ್ಟಾರ್ಟಿಂಗ್ y1 = ಕಾಸ್ ಇದ್ದಿದ್ದೇನಾಗುತ್ತೆ ಸೈನ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಕಾಸ್ ಮೈನಸ್ ಸೈನ್ into log x. differentiation ಏನು 1/x plus 4 sin ಅದೇನು cos log x into 1/x. ಹೌದಾ? ಈ 1/x ಇದೆ, ಇಲ್ಲಿ 1/x ಇದೆ. ಇದೇನಾಗುತ್ತೆ y1 = -3 sin log x by x plus 4 cos log x ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ ಇದೆಯಲ್ಲ ಕಾಮನ್, ಈ ಕಡೆ ಇಲ್ಲಿ ಶಿಫ್ಟ್ ಮಾಡ್ಕೊಂಬಿಡಿ ಇದನ್ನ ಅಷ್ಟೇ. ಅವಾಗೇನುತ್ತೆ ಎಕ್ಸ್ y1 = -3 into sin log x plus 4 cos log x. ಮತ್ತು ಇದನ್ನ ಏನು ಮಾಡಬೇಕು, ಈ ಥರ ಬಂತಪ್ಪ. ಇದೇನು ಮಾಡಬೇಕಪ್ಪ ನೆಕ್ಸ್ಟ್ ಅಂದರೆ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಮತ್ತು ಅದೇ ಥರ ಮಾಡಿ. ಓಕೆನಾ? ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ಇದೇನಾಗುತ್ತೆ, ಇದು ಯು ಇಂಟು ವಿ ರೂಲ್ ಹಾಕಬೇಕು. ಯು ಇಂಟು ವಿ ರೂಲ್ ಅಂದರೆ ಏನು, ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಓಕೆನಾ? ಎಕ್ಸ್ ಇಂಟು y2 ಆಗುತ್ತೆ. y1 ಇದ್ದು y2 ನಿಂಗೆ ಹೇಳಿದ್ದೀನಿ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ. y1 ಅಂದರೆ dy/dx, y2 ಅಂದರೆ d²y/dx², ಆ ಥರ. ಓಕೆ, ಇದು y2 ಪ್ಲಸ್ y1 ಡಿಫ್ರೆನ್ಷಿಯೇಷನ್ ಎಕ್ಸ್ ಅಂದರೆ 1 ಆಗುತ್ತೆ. ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ. ಓಕೆನಾ? ನೆಕ್ಸ್ಟು -3 ಇಂಟು ಸೈನ್ ಏನಾಗುತ್ತೆ ಕಾಸ್ ಲಾಗ್ ಎಕ್ಸ್ ಇಂಟು 1/x ಪ್ಲಸ್ 4 ಇಂಟು ಸೈನ್ ಮೈನಸ್ ಲಾಗ್ ಎಕ್ಸ್, ಆಮೇಲೆ ಮತ್ತೆ 1/. ಇದ್ರ ಡಿಫ್ರೆನ್ಷಿಯೇಷನ್ ಬರೀತಾ ಇದ್ದೀನಿ ಅಷ್ಟೇ ನಾನು. ಇದ್ಯಾಕೆ 1/x ಬರ್ತಾ ಇದ್ದೀನಪ್ಪ ಏನೋ ಅಂತ ಕೇಳಬೇಡಿ. ಇದ್ರ ಡಿಫ್ರೆನ್ಷಿಯೇಷನ್ ಹೆಂಗೆ ಕಾಸಿದ್ದು ಇಲ್ಲಿ ಬರೋದು ಸೈನು, ಈ ಥರ ಲಾಗ್ ಎಕ್ಸ್ ಇದ್ದು 1/x. ಓಕೆನಾ? ಈಗೇನು ಮಾಡಬೇಕಪ್ಪ ಅಂದರೆ y2 ಪ್ಲಸ್ y1 ಬಂತ = ಸೇಮ್. ಇದು ಯಾವ ಫಾರ್ಮಲ್ಲಿದೆ, ಮೇಲ್ ಮಾಡಿದ್ರಲ್ಲ, ಮೇಲೆ ಇಲ್ಲಿ ಏನು ಮಾಡಿದ್ರಿ, 1/x ಇಲ್ಲಿತ್ತು, 1/x ಇಲ್ಲೇ ಇತ್ತು. ಓಕೆ, ಅದೇ ರೀತಿ ಇಲ್ಲಿ 1/x ಇದೆ, ಇಲ್ಲಿ 1/x ಇದೆ. ಅದಕ್ಕೆ ನಾನು ಮೈನಸ್ ಕಾಸ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 4 ಮೈನಸ್ ಸೈನ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್. ಇದನ್ನ ಈ ಕಡೆ ಹಾಕೊಂಡು ನೀವು ಶಿಫ್ಟ್ ಆಮೇಲೆ ಮಾಡ್ಕೊಳ್ಬೇಕು. ಇದನ್ನ ಈಗ ನೋಡಿ ಸೇಮ್ ಇದೆಲ್ಲ, ಇದನ್ನ ಈ ಕಡೆ ಹಾಕ್ಕೊಳ್ಳಿ. ಎಕ್ಸ್ ಇಂಟು y2 ಪ್ಲಸ್ y1 = -3 ಕಾಸ್ ಲಾಗ್ ಎಕ್ಸ್. ಇದನ್ನ ಒಳ ಮಲ್ಟಿಪ್ಲೈ ಮಾಡಿದರೆ -4 ಸೈನ್ ಲಾಗ್ ಎಕ್ಸ್. ಇದೇನಪ್ಪ ಅಂದರೆ ಇದು y. ಫಸ್ಟ್ ಕ್ವಶನಲ್ಲಿ ಬಂದಿರ್ತದೆ ಗೊತ್ತಾ, ಫಸ್ಟ್ ಕ್ವಶನಲ್ಲಿ ಇಲ್ಲೇನಿದೆ 3 cos log x ಬಂದಿದೆ. ಸೇಮ್ ಇದೇ ರೀತಿ ಇಲ್ಲಿ ನೋಡಿ, 3 cos 4 sin x, ಇಲ್ಲಿ ಪ್ಲಸ್ ಇದೆ. ಹೌದಾ? ಇಲ್ಲಿ ಮೈನಸ್ ಬಂದಿದೆ. ಅದಕ್ಕೇನಾಗುತ್ತೆ, ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಮೈನಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ, ಇದು ಅವಾಗ ಏನಾಗುತ್ತೆ = ಬರೀ y ಎಂದು ಬರ್ಕೊಂಡ್ರೆ ಮೈನಸ್ ಕಾಮನ್ ತೊಗೊಂಡಾಗ -y ಆಗುತ್ತೆ. ಎಕ್ಸ್ ಇಂಟು y2 ಪ್ಲಸ್ y1. ಇದನ್ನೇನು ಒಳಗೆ ಮಲ್ಟಿಪ್ಲೈ ಮಾಡ್ಕೊರಿ. ಇದನ್ನ x² ಇಂಟು y2 ಪ್ಲಸ್ ಎಕ್ಸ್ ಇಂಟು y1 = -y. ಮತ್ತು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊರಿ. ಓಕೆನಾ? x² y2 ಪ್ಲಸ್ ಎಕ್ಸ್ ಇಂಟು y1 ಪ್ಲಸ್ y = 0. ನಿಮ್ಗೆ ಬೇಕಾಗಿರೋಂಥ ಕಂಡೀಷನು ಬಂತು. ಓಕೆನಾ? ಸಿಂಪಲ್ ಇದೆ.
ಸ್ವಲ್ಪ ಒಂದ್ಸಲ ಅನಲೈಸ್ ಮಾಡಿಕೊಂಡು ನಾರ್ಮಲಾಗಿ ನೋಡಿಬಿಟ್ರೆ ಎಷ್ಟಾಯಿತು. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ಅದನ್ನ ಹಾಕ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.